ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಭಾರತೀಯ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ದಿಕ್ಸೂಚಿಯಾಗಬಹುದಾದ ಮಹತ್ತರ ಹೆಜ್ಜೆಯೊಂದನ್ನು ಇಡೋಕೆ ಕೇಂದ್ರ ಸರ್ಕಾರ ಸಜ್ಜಾಗ್ತಾ ಇದೆ. ಏನಿದು ಪ್ರಸ್ತಾವನೆ? ಇದರ ಅಸಲಿ ಉದ್ದೇಶವೇನು? ಇದಕ್ಕೆ ಜನಾಭಿಪ್ರಾಯ ಮತ್ತು ವಿಪಕ್ಷಗಳ ನಿಲುವೇನು? ಸರ್ಕಾರ ವಿರೋಧ ಪಡಿಸ್ತಾ ಇರುವುದು ಯಾಕೆ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಒಂದು ರಾಷ್ಟ್ರ ಒಂದು ಚುನಾವಣೆ. ಸ್ವಾತಂತ್ರ್ಯದ ಆರಂಭದ ದಿನಗಳಲ್ಲಿ ಇದ್ದಂತಹ ಈ ಪದ್ಧತಿಯನ್ನ ಮತ್ತೆ ದೇಶದಾದ್ಯಂತ ಜಾರಿಗೆ ತರೋಕೆ ಕೇಂದ್ರ ಸರ್ಕಾರ ಗಂಭೀರ ಚಿಂತನೆಯನ್ನು ನಡೆಸಿದೆ. ಲೋಕಸಭೆ ಮತ್ತು ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳನ್ನ ಒಂದೇ ಅವಧಿಯಲ್ಲಿ ಅಂದ್ರೆ ಒಂದೇ ಬಾರಿಗೆ ನಡೆಸೋದು ಇದರ ಮುಖ್ಯ ಉದ್ದೇಶವಾಗಿದೆ. ಪ್ರತಿ ವರ್ಷ ದೇಶದ ಯಾವುದಾದರೊಂದು ಮೂಲೆಯಲ್ಲಿ ಚುನಾವಣೆ ನಡೆಯುತ್ತಲೇ ಇರ್ತದೆ. ಇದರಿಂದಾಗಿ ಸರ್ಕಾರದ ಸಾವಿರಾರು ಕೋಟಿ ರೂಪಾಯಿ ಸಾರ್ವಜನಿಕ ಹಣ ವ್ಯಯವಾಗ್ತಾ ಇದೆ. ಅಷ್ಟೇ ಅಲ್ಲದೆ ಪದೇ ಪದೇ ಜಾರಿಯಾಗುವಂತ ಚುನಾವಣಾ ನೀತಿ ಸಂಹಿತೆಯಿಂದಾಗಿ ದೇಶದ ಅಭಿವೃದ್ಧಿ ಕೆಲಸಗಳಿಗೆ ಬ್ರೇಕ್ ಬೀಳ್ತಾ ಇದೆ. ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಹಾಡಿ ಒಂದೇ ದೇಶ ಒಂದೇ ಚುನಾವಣೆ ನಡೆಸೋ ಮೂಲಕ ದೇಶದ ಪ್ರಗತಿಗೆ ಹೊಸ ವೇಗ ನೀಡಬಹುದು ಅನ್ನೋದು ಕೇಂದ್ರ ಸರ್ಕಾರದ ವಾದ. ಆಡಳಿತಾತ್ಮಕ ವ್ಯವಸ್ಥೆ ಮತ್ತು ಭದ್ರತಾ ಪಡೆಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಸರ್ಕಾರಿ ನೀತಿಗಳ ಸಕಾಲಿಕ ಅನುಷ್ಠಾನ ಮತ್ತು ಚುನಾವಣಾ ಪ್ರಚಾರಕ್ಕಿಂತ ಅಭಿವೃದ್ಧಿ ಚಟುವಟಿಕೆಗಳ ಮೇಲೆ ಆಡಳಿತಾತ್ಮಕ ಗಮನವನ್ನು ನೀಡುತ್ತದೆ ಅಂತ ಹೇಳಿ ಆಯೋಗ ಹೇಳಿದೆ. ಕಾನೂನು ಮತ್ತು ನ್ಯಾಯದ ಸಂಸದೀಯ ಸ್ಥಾಯಿ ಸಮಿತಿಯು ಡಿಸೆಂಬರ್ 2015ರಲ್ಲಿ ಸಲ್ಲಿಸಿದಂತಹ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವಂತಹ ಸಾಧ್ಯತೆ ಕುರಿತ ತನ್ನ 79ನೇ ವರದಿಯಲ್ಲಿ ಈ ವಿಷಯವನ್ನ ಪರಿಶೀಲಿಸಿದೆ ಮತ್ತು ಎರಡೂ ಹಂತಗಳಲ್ಲಿ ಏಕಕಾಲದಲ್ಲೇ ಚುನಾವಣೆಗಳನ್ನು ನಡೆಸುವಂತಹ ಪರ್ಯಾಯ ಮತ್ತು ಪ್ರಾಯೋಗಿಕ ವಿಧಾನವನ್ನ ಶಿಫಾರಸು ಮಾಡಿದೆ. वन नेशन वन इलेक्शन सिर्फ एक चर्चा का विषय नहीं है, बल्कि ये भारत की जरूरत है. ಆದರೆ ಸರ್ಕಾರದ ಈ ನಿರ್ಧಾರಕ್ಕೆ ವಿರೋಧ ಪಕ್ಷಗಳಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಿದೆ. ಒಂದೇ ಬಾರಿ ಚುನಾವಣೆ ನಡೆಸೋದ್ರಿಂದ ಪ್ರಾದೇಶಿಕ ಪಕ್ಷಗಳಿಗೆ ಹಿನ್ನಡೆಯಾಗ್ತದೆ ಮತ್ತು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಉಂಟಾಗ್ತದೆ ಅಂತ ಹೇಳಿ ವಿಪಕ್ಷಗಳು ಆರೋಪಿಸ್ತಾ ಇವೆ. ಸಂವಿಧಾನ ವಿರೋಧಿ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಇದು ಧಕ್ಕೆ ತರ್ತದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕ ಹಾಗೂ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವು ವಿಪಕ್ಷ ನಾಯಕರು ತೀವ್ರವಾಗಿ ವಿರೋಧಿಸಿದ್ದಾರೆ. ಪ್ರಾದೇಶಿಕ ಪಕ್ಷಗಳಿಗೆ ಹಿನ್ನಡೆ, ಒಂದೇ ಬಾರಿ ಚುನಾವಣೆ ನಡೆದ್ರೆ ಪ್ರಾದೇಶಿಕ ಮತ್ತು ಸ್ಥಳೀಯ ಸಮಸ್ಯೆಗಳು ಮೂಲೆ ಗುಂಪಾಗ್ತವೆ ಅನ್ನುವಂತಹ ಆತಂಕ ವಿಪಕ್ಷಗಳದ್ದಾಗಿದೆ. ತಾಂತ್ರಿಕ ಸವಾಲು ಅವಧಿಗೂ ಮುನ್ನವೇ ಯಾವುದಾದರೂ ರಾಜ್ಯದಲ್ಲಿ ಸರ್ಕಾರ ಬಿದ್ದರೆ ಮುಂದೇನ್ ಮಾಡಬೇಕು ಅನ್ನುವಂತಹ ಸಂವಿಧಾನಿಕ ಗೊಂದಲಕ್ಕೆ ಸ್ಪಷ್ಟ ಉತ್ತರ ಇಲ್ಲ. ರಾಜ್ಯಗಳ ಅಧಿಕಾರ, ಪ್ರಾದೇಶಿಕ ಮತ್ತು ಸಾಂಸ್ಕೃತಿಕ ಭಿನ್ನತೆ, ಕರ್ನಾಟಕ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕಠಿಣ ಗೋಹತ್ಯೆ ನಿಷೇಧ ಕಾಯ್ದೆಗಳಿವೆ. ಆದರೆ ಈಶಾನ್ಯ ರಾಜ್ಯಗಳು, ಕೇರಳ ಮತ್ತು ಗೋವಾದಂತಹ ರಾಜ್ಯಗಳಲ್ಲಿ ಜನರ ಆಹಾರ ಪದ್ಧತಿ ಮತ್ತು ಸಂಸ್ಕೃತಿ ಭಿನ್ನವಾಗಿರೋದ್ರಿಂದ ಅಲ್ಲಿ ಗೋಮಾಂಸ ನಿಷೇಧ ಮಾಡಲಾಗಿಲ್ಲ. ಇನ್ನು ರಾಜ್ಯಗಳ ವಿರೋಧ ಇಂಧನವನ್ನ ಜಿಎಸ್ಟಿ ವ್ಯಾಪ್ತಿಗೆ ತಂದ್ರೆ ಗರಿಷ್ಠ 28% ತೆರಿಗೆ ಮಾತ್ರ ವಿಧಿಸಬಹುದು. ಇದರಿಂದ ರಾಜ್ಯ ಸರ್ಕಾರಗಳಿಗೆ ಬರುವಂತಹ ಆದಾಯ ಅರ್ಧಕ್ಕರ್ಧ ಕಡಿಮೆ ಆಗ್ತದೆ. ಹೀಗಾಗಿ ಕರ್ನಾಟಕ ಸೇರಿದಂತೆ ಬಹುತೇಕ ಯಾವುದೇ ರಾಜ್ಯ ಸರ್ಕಾರಗಳು ಇಂಧನವನ್ನ ಜಿಎಸ್ಟಿ ವ್ಯಾಪ್ತಿಗೆ ತರೋಕೆ ಸಿದ್ಧರಿಲ್ಲ. ಗ್ರಾಮೀಣ ಭಾಗದಲ್ಲಿ ಈ ಯೋಜನೆಯ ಬಗ್ಗೆ ಆತಂಕವು ಮನೆ ಮಾಡಿದೆ. ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ಒಟ್ಟಿಗೆ ನಡೆದರೆ ಪ್ರಾದೇಶಿಕ ಅಥವಾ ಸ್ಥಳೀಯ ಸಮಸ್ಯೆಗಳು ರಾಷ್ಟ್ರೀಯ ಮುದ್ದೆಗಳ ಅಬ್ಬರದಲ್ಲಿ ಕೊಚ್ಚಿ ಹೋಗ್ತವೆ. ಇದರಿಂದಾಗಿ ಗ್ರಾಮೀಣ ಭಾಗದಲ್ಲಿ ಸ್ಥಳೀಯ ನಾಯಕರ ಆಯ್ಕೆಗೆ ಮತ್ತು ಅವರ ಸಮಸ್ಯೆಗಳನ್ನು ಆಲಿಸೋಕೆ ನಾಯಕರಿಗೆ ಹೆಚ್ಚಿನ ಸಮಯ ಸಿಗೋದಿಲ್ಲ ಅನ್ನುವಂತಹ ಆತಂಕ ಹಳ್ಳಿಗಳದ್ದಾಗಿದೆ. ಇತ್ತ ಪದೇ ಪದೇ ನೀತಿ ಸಂಹಿತೆ ಜಾರಿಯಾಗಿ ರಸ್ತೆ, ನೀರು, ಮೂಲ ಸೌಕರ್ಯಗಳ ಅಭಿವೃದ್ಧಿ ಕೆಲಸಗಳು ನೆನೆಗುದಿಗೆ ಬೀಳೋದು ಜನರಿಗೂ ಕಿರಿಕಿರಿ ಉಂಟು ಮಾಡ್ತದೆ. ಒಂದೇ ಬಾರಿ ಚುನಾವಣೆ ಮುಗಿದ್ರೆ ನೆಮ್ಮದಿಯಾಗಿ ಆಡಳಿತದ ಕಡೆ ಗಮನ ಕೊಡಬಹುದು ಎಂತಾರೆ ನಗರದ ಜನ. ಎಸ್ ವೀಕ್ಷಕರೇ, ಸರ್ಕಾರದ ಈ ನಿರ್ಧಾರದ ಹಿಂದೆ ಆರ್ಥಿಕ ಶಿಸ್ತಿನ ಉದ್ದೇಶವಿದ್ರೂ ಕೂಡ ದೇಶದ ಕೊನೆಯ ನಾಗರಿಕನಿಗೂ ತಲುಪುವಂತಹ ಪ್ರಜಾಪ್ರಭುತ್ವದ ಹಕ್ಕುಗಳಿಗೆ ಯಾವುದೇ ಧಕ್ಕೆಯಾಗದಂತೆ ನೋಡಿಕೊಳ್ಳಬೇಕಾದಂತಹ ಸವಾಲು
ಸರ್ಕಾರದ ಮುಂದಿದೆ. ಸಾಂವಿಧಾನಿಕ ತಿದ್ದುಪಡಿ ಮತ್ತು ಭಾರೀ ಪ್ರಮಾಣದ ತಾಂತ್ರಿಕ ಸವಾಲುಗಳ ನಡುವೆ ಈ ಐತಿಹಾಸಿಕ ಪ್ರಸ್ತಾವನೆ ಕಾನೂನಾಗಿ ಜಾರಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.